Hello everyone. Today I am discussing about differential equation. See here, introduction of homogeneous differential equation. Some part ಯಾವ ಬರ್ತಂದ್ರೆ ಈಗ exercise 9.5 9.4 ಮುಗಿತು in 9.5. Okay. See here, next ನೋಡಿ ಇಲ್ಲೇ first ನೋಡ್ರಿ homogeneous functions. Okay. So homogeneous ಅಂದ್ರೆ definitions ಏನಾಗ್ತದ a function u equal to f of x comma y is said to be a homogeneous function, okay, of a degree or order n in x comma y if f of kx comma ky equal to k raised to n into f of x comma y. Okay, so note 1 here, if u equal to f of x comma y is a homogeneous function of degree n, then u equal to x raised to n into g of y by x, comma where g is a function of y by x. Okay, this is a note 1. Here, note 2. Here, if u equal to f of x comma y is a homogeneous function of degree n, then u equal to y raised to n into h of x comma y, where h is a function of x comma y. Okay, so most important homogeneous functions, but homogeneous functions just definitions or conditions ಕೊಟ್ಟಿರಿ, but ಇವು ಇದರಲ್ಲಿ ಯಾವುದೇ ಎಕ್ಸಾಮ್ಸ್ ಕೇಳಲ್ಲ, ಬಟ್ ಡೆಫಿನಿಷನ್ಸ್ ಗೊತ್ತಿರಲಿ ಅಂತ ಕೊಡ್ತಾ ಇದ್ದೆ ಇಂಟ್ರೊಡಕ್ಷನ್ ಪಾರ್ಟ್. ನೆಕ್ಸ್ಟ್ ಒನ್ ಏನು ನೋಡ್ರಿ, ಎಕ್ಸಾಂಪಲ್, ಸಮ್ ಎಕ್ಸಾಂಪಲ್ ಯಾವ ತರ ಬರ್ತದ ಹೋಮೋಜಿನಿಯಸ್ ಫಂಕ್ಷನ್ ದಲ್ಲಿ. ಶೋ ದಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 4x ಸ್ಕ್ವೇರ್ y ಪ್ಲಸ್ 2xy ಸ್ಕ್ವೇರ್ ಇಸ್ ಎ ಹೋಮೋಜಿನಿಯಸ್ ಫಂಕ್ಷನ್ ಆಫ್ ಡಿಗ್ರಿ 3 ಅಂತ ಕೊಟ್ಟಿದ್ದಾನೆ. ಓಕೆ, ಸಿ ಇಲ್ಲೇ ಸೊಲ್ಯೂಷನ್ ಯಾವ ತರ ಯೂಸ್ ಮಾಡ್ತೀವಿ, ಗಿವನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x ಸ್ಕ್ವೇರ್ ಪ್ಲಸ್ 2xy ಸ್ಕ್ವೇರ್ ಅಂತ. ಓಕೆ, ಇದ್ರದ್ದು ಎಫ್ ಆಫ್ ಕೆ ಎಕ್ಸ್ ಕಾಮ ಕೆ ವೈ ಈಕ್ವಲ್ ಟು, ಎಲ್ಲಿ ಎಕ್ಸ್ ಅದಲ್ಲ ಕೆ ಎಕ್ಸ್ ಹಾಕೊಳ್ರಿ, ಎಲ್ಲಿ ವೈ ಅದಲ್ಲ ಅಲ್ಲೇ ಕೆ ವೈ ಹಾಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹೌದಾ, ಏನಾಗ್ತದೆ ನೋಡ್ರಿ, 4 ಇಂಟು ಕೆ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಕೆ ವೈ ಪ್ಲಸ್ 2 ಇಂಟು ಕೆ ಎಕ್ಸ್ ಇಂಟು ಕೆ ವೈ ಹೋಲ್ ಸ್ಕ್ವೇರ್. ಓಕೆ, ಅಬ್ಸರ್ವ್ ಮಾಡ್ರಿ, ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಂಟು ಮತ್ತೆ ಇನ್ನೊಂದು ಕೆ ಅದ ಅಂದ್ರೆ ಕೆ ಕ್ಯೂಬ್ ಆಗ್ತದ, ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಪ್ಲಸ್ 2 ಕೆ ಇಂಟು ಕೆ ಸ್ಕ್ವೇರ್ ಆಗ್ತದ, ಕೆ ಕ್ಯೂಬ್ ಆಗ್ತದ, ಎಕ್ಸ್ ಎಕ್ಸ್ ವೈ ಇಂಟು ವೈ ವೈ ಸ್ಕ್ವೇರ್ ಆಗ್ತದ. ಕಂಡೀಷನ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಲಿಯರ್ ಆಗತೈತಿ ಕಂಡೀಷನ್ಸ್. ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಏನಂದ್ರ ಕೆ ಕ್ಯೂಬ್ ಕಾಮನ್ ತೆಗಿತಾ, ಕೆ ಕ್ಯೂಬ್ ಕಾಮನ್ ತೆಗೆದ್ರೆ 4x ಸ್ಕ್ವೇರ್ ವೈ ಪ್ಲಸ್ 2xy ಸ್ಕ್ವೇರ್ ಆಗ್ತದ. ಕೆ ಕ್ಯೂಬ್ ಈಕ್ವಲ್ ಟು ಆ ಕಂಡೀಷನ್ ಅಂದ್ರೆ ಅದ ಎಫ್ ಆಫ್ ಎಕ್ಸ್ ಕಾಮ ವೈ, ಯಾಕಂದ್ರೆ ಗಿವನ್ ಕೊಟ್ಟಿ ನೋಡ್ರಿ, ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 4x ಸ್ಕ್ವೇರ್ ವೈ ಪ್ಲಸ್ 2xy ಸ್ಕ್ವೇರ್ ಆಗ್ತದ. ಕ್ಲಿಯರ್ ಆಗ್ತೈತಿ ಕಂಡೀಷನ್. ಈ ತರ ಏನದಲ್ಲ ಹೋಮೋಜಿನಿಯಸ್ ಪ್ರೂವ್ ಮಾಡೋದು ಬರ್ತಾವ. ಯಾವುದು ಹೋಮೋಜಿನಿಯಸ್ ಡಿಗ್ರಿ 3 ಆಗಿರ್ಬೋದು, ಯಾವ್ದ ಡಿಗ್ರಿ 3 ಒಳಗೆ ಬರ್ಬೇಕಂತ ಅಬ್ಸರ್ವ್ ಮಾಡಿ. ಇಲ್ಲ ಡಿಗ್ರಿ 3 ಬರ್ಬೇಕಂತಂದ್ರೆ ಇಲ್ಲೇ ಕೇರ್ಫುಲ್ ನೋಡ್ರಿ, ನಾವು ಡಿಗ್ರಿ 3 ಯೂಸ್ ಮಾಡ ಅಂದ್ರೆ ನಾವು ಡಿಗ್ರಿ ಏನ್ ಕೊಟ್ಟಾನ ಅದು ಕೇರ್ಫುಲ್ ಆಗಿರ್ಬೇಕು ನಾವು. ಸೊ ಬಹಳ ಇಂಪಾರ್ಟೆಂಟ್ ಯಾವ್ದು ಡಿಗ್ರಿ, ಆ ಡಿಗ್ರಿನೇ ಗೊತ್ತಿರ್ತಂದ್ರೆ ನಮ್ಗೆ ಏನಾಗ್ತದೆ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇಲ್ಲ ಯಾಕಂದ್ರೆ ನನ್ಗೆ ಡಿಗ್ರಿ 3 ಅಂತ ಕೇಳಂದ್ರೆ ನನಗಿಲ್ಲೇ ಡಿಗ್ರಿ 3 ಬರಬೇಕು. ಸ್ವಲ್ಪ ಬಹಳ ಕೇರ್ಫುಲ್ ಆಗಿರ್ಲಿ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡ್ರಿ ಏನದ, ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಎ ಹೋಮೋಜಿನಿಯಸ್ ಫಂಕ್ಷನ್ ಆಫ್ ಡಿಗ್ರಿ 3 ಅಂದ್ರೆ, ಸೊ ಅಬ್ಸರ್ವ್ ಮಾಡ್ರಿ ಏನದ ಹೋಮೋಜಿನಿಯಸ್ ಆಫ್ ಡಿಗ್ರಿ 3 ಆಗ್ತದ. ಕ್ಲಿಯರ್ ಆಗ್ತದ್ರಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ ಏನದ, ಸಮ್ ಕಂಡೀಷನ್ಸ್ ಏನ್ ಬರ್ತಾವ ಅಂದ್ರೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ. ಓಕೆ, ಸೊ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಯಾವುದು ಡೆಫಿನಿಷನ್ಸ್, ಎ ಡಿಫರೆನ್ಷಿಯಲ್ ಈಕ್ವೇಶನ್ dy by dx f of x comma y divided by g of x comma y is said to be homogeneous differential equation in x comma y if both f of x comma y comma g of x comma y are homogeneous functions of same degree in x and y. ಓಕೆ, ಹೋಮೋಜಿನಿಯಸ್ ಇಕ್ವೇಶನ್ಸ್ ಎರಡು ವೇರಿಯಬಲ್ ಅಂತ, ಒಂದು ಎಫ್ ಆಫ್ ಎಕ್ಸ್ ಕಾಮ ವೈ ಇದು, ಒಂದು ಜಿ ಆಫ್ ಇದು. ಇಸ್ ಹೋಮೋಜಿನಿಯಸ್ ಫಂಕ್ಷನ್ಸ್, ಇಕ್ವೇಶನ್ಸ್ ಬೇರೆ, ಫಂಕ್ಷನ್ಸ್ ಬೇರೆ. ಓಕೆ, ಸೊ ಅಬ್ಸರ್ವ್ ಮಾಡಿ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಯಾವ ತರ ಅಂದ್ರ dy by dx equal to x square plus y square divided by x square plus xy is a homogeneous differential equation in
ಎಕ್ಸ್ ಸೈನ್ ವೈ ಅಂತ ಯೂಸ್ ಮಾಡ್ತೀವಿ. ಹೌದಾ, ಕ್ಲಿಯರ್ ಆಗಿ ಈ ತರ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು, ಇದೇ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದೇ ಫಾರ್ಮ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಇನ್ನು ನೆಕ್ಸ್ಟ್ ಕಂಡೀಷನ್ಸ್ ಏನ್ ಬರ್ತಾವು, ಜನರಲ್ ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ ಬರ್ತೀವಿ. ಏನಂತ, ಜನರಲ್ ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಬರ್ತದ. ಏನದ, ಲೆಟ್ dy by dx equal to f of x comma y divided by g of x comma y tends to 1 with the given ಯಾವುದು homogeneous differential equation. ಹೌದಾ, since 1 is a ಯಾವುದು homogeneous differential equations, both f of x comma y comma g of x comma y are homogeneous function of some degree ಯಾವುದು n in x and y ಅಂತ ಯೂಸ್ ಮಾಡ್ತೀವಿ. those in conditions f of x comma y divided by g of x comma y equal to x raised to n f of 1 ಯಾವುದು y by x divided by x raised to g of 1 y by x equal to pi of y by x tends to 2 ಅಂತ ಆಗ್ತದ. ಅದು ಜನರಲ್ ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಕಂಡೀಷನ್ಸ್. ಓಕೆ, ಇದು ನೆಕ್ಸ್ಟ್ ನೋಡ್ರಿ, ಏನದ, ಫ್ರಮ್ 1 and 2 ಕಂಡೀಷನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಒಂದು ಕಂಡೀಷನ್ ಯಾವುದು, dy by dx equal to pi of y by 3 y by x y by x tends to 3 ಆಗ್ತದ. ಕಂಡೀಷನ್ಸ್ ಏನದ, ನಾವು ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಸ್ಟೂಡೆಂಟ್ಸ್. ಈಗ ನಾವು ಈಗ ಏನ್ ತೋರಿಸ್ತಾ ಇರ್ತಲ್ಲ, ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ವಿ ಇದ್ದಲ್ಲಿ ಏನ್ ಮಾಡ್ತೀವಿ, y by x ಹಾಕ್ತಿವಿ. ಇಲ್ಲೇ ಅದನ್ನ y by x ಅನ್ನ ಹೆಂಗ್ ಮಾಡ್ಕೋತೀವಿ, y equal to v x then ಅಂತ ಕಂಡೀಷನ್ ಯೂಸ್ ಮಾಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಯಾವುದು, ಈ ಫಾರ್ಮುಲಾ ನೋಡಿ, ಯಾವುದು ಈ ಫಾರ್ಮುಲಾ, ಯಾವುದು ಇಕ್ವೇಶನ್ ಕಂಡೀಷನ್ಸ್. ಇಲ್ಲೇನದ, dy by dx equal to v plus x into dv by dx. ಹೌದಾ, ಈ ಕಂಡೀಷನ್ ಏನ್ ಮಾಡ್ತೀವಿ, ಫ್ರಮ್ 3 and 4 v plus x into dv by dx equal to pi of v ಅಂತ ಯೂಸ್ ಮಾಡ್ತೀವಿ. ಇಲ್ಲೇ ಇಂಪ್ಲೈಸ್ dv equal to pi v minus v ಅಂತ ಯೂಸ್ ಮಾಡ್ತೀವಿ. ಇಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡೋದು ಗೊತ್ತಾಗ್ತದೆ ನಿಮ್ಗೆ ಯಾವ ತರ ಯೂಸ್ ಮಾಡ್ತೀವಿ ಅಂತ. ಕಂಡೀಷನ್ಸ್ 1 by ಯಾವುದು pi of v minus v dv equal to dx by x which is variable separable from. ಅಂದ್ರೆ ವೇರಿಯಬಲ್ ಸೆಪರೇಬಲ್ ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ, ವಿ ಒಂದ್ ಟರ್ಮ್ ಮಾಡ್ಕೊಂಡ್ವಿ ಒಂತದಲ್ಲಿ, ಇಲ್ಲಿ ಎಕ್ಸ್ ಒಂದ್ ಟರ್ಮ್. ಅಲ್ಲಿ ನಾವು ಹಿಂದಿನ ಇದರಲ್ಲಿ ಏನ್ ಮಾಡ್ತಿದ್ವಿ, ಪ್ರಾಬ್ಲಮ್ಸ್ ಅಲ್ಲೇ 9.4 ದಲ್ಲೇ ವೇರಿಯಬಲ್ ಸೆಪರೇಬಲ್ ಫಾರ್ಮ್ ನಾಗ ಮಾಡ್ತಿದ್ವಿ. ಯಾವುದು, ಒಂದು ವಾಯ್ದ್ ಒಂದ್ ಕಡೆ, ಒಂದು ಎಕ್ಸ್ ಒಂದ್ ಕಡೆ. ಇದು ಸೇಮ್, ಯಾವುದು ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಯಾವ ವಾಯ್ ಇರ್ತಂದ್ರೆ ವಾಯ್ ಒಂದ್ ಟರ್ಮ್, ಎಕ್ಸ್ ಇತ್ತ ಎಕ್ಸ್ ಟರ್ಮ್, ವಿ ಇತ್ತಂದ್ರೆ ವಿ ಒಂದ್ ಟರ್ಮ್ ಮಾಡ್ಕೋತೀವಿ. ಕ್ಲಿಯರ್ ಆಗ್ತೈತಿ. ಈ ತರ ಯೂಸ್ ಮಾಡ್ಕೋತೀವಿ. ಯಾವುದು ಯಾವುದು ಬೈ ಇಂಟಿಗ್ರೇಟಿಂಗ್ we get the solution of pi x comma v comma c equal to 0 is like question number 5. By substituting, observe ಮಾಡಿ, substituting v equal to y by x in equation 5 ಒಳಗ in the general solution of 1 in is ಯಾವುದು pi of ಯಾವುದು x comma y by x comma c equal to 0 ಆಗಿರ್ತದ. ಕಂಡೀಷನ್ಸ್ ಅಲ್ಲಿ ಅದು v equal to ಅಂದ್ರೆ ಲಾಸ್ಟ್ ಬಂದ ಆನ್ಸರ್ ನಾವು v ಅನ್ನೋದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಲ್ಲಿ. ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ ಗೊತ್ತಾಗುತ್ತೆ. ಜಸ್ಟ್ ಈಗ ಜನರಲ್ ಇನ್ಸ್ಟ್ರಕ್ಷನ್ ಹೇಳ್ತಾ ಇರೋದು, ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದಾಗ ನಿಮ್ಗೆ ಕ್ಲಿಯರ್ ಆಗ್ತದೆ. ಯಾವ್ದು v equal to y by x ಯಾಕೆ ಪುಟ್ ಮಾಡ್ತೀವಿ ಅಂದ್ರೆ, ಪುಟ್ ಮಾಡಿದಾಗ ಅವಾಗ ಏನಾಗ್ತದ,